ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿವಾರ್. ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬೆಳಗಾವಿಯ ಆಂಜನೇಯ ನಗರದಲ್ಲಿನ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದರು. ಸಂಗೊಳ್ಳಿ ಮಹಾರಾಜರಿಗೆ ಜೈ. ನಂತರ ನೆರೆದಿದ್ದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನ ಬದುಕಲ್ಲಿ ಬಹಳ ಅಮೃತಗಳಿಗೆ, ಮನದಲ್ಲಿನ ಗುರಿಗಳ ಸಾಧನೆಗೆ ಶ್ರಮ ಮುಖ್ಯ. ಸಮಯವು ನಿಮ್ಮ ಯಶಸ್ಸನ್ನ ನಿರ್ಣಯಿಸುತ್ತದೆ. ತಾರ್ಕಿಕ ಚಿಂತನ ಪ್ರವೃತ್ತಿ ಹಾಗೂ ಸಾಧನೆಗಳನ್ನ ಏಕಾಗ್ರತೆಯನ್ನ ಮಾಡುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಬೇಕು ಎಂದು ಕಿವಿ ಮಾತು ಹೇಳಿದರು. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಘಟಕ ಮಹಾವಿದ್ಯಾಲಯ ಬೆಳಗಾವಿ. ಇದೇನ್ರಿ ಘಟಕ ಅಂದರೆ? ಇದರ ಉದ್ಘಾಟನೆ ಸಮಾರಂಭದಲ್ಲಿ ತಾವು ಓದುವಂಥ ಕಾಲದಲ್ಲಿ ಹೊಸ ಕಟ್ಟಡಕ್ಕೆ ಪ್ರವೇಶ ಆಗ್ತಿರುವಂಥದ್ದು ನಿಮಗೂ ಕೂಡ ಭಾಳ ಸಂತೋಷ ತಂದಿದೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿ ಜೀವನ ಭಾಳ ಮಹತ್ವ ಮತ್ತು ಅಮೂಲ್ಯವಾಗಿರುವಂಥ ಒಂದು ಜೀವನ. ನಿಮಗೆ ಮುಂದೆ ಈ ಥರದ ದಿನಮಾನಗಳು ಸಿಗಲ್ಲ. ವಿದ್ಯಾರ್ಥಿಗಳಿದ್ದಾಗ ನಾವು ಭಾಳಷ್ಟು ಆನಂದದಿಂದ, ಸಂತೋಷದಿಂದ ಗೆಳೆಯರ ಜೊತೆಗೆ ಸಮಯ ಕಳೆಯುವಂಥದ್ದು ಒಂದು ರೀತಿಯಲ್ಲಿ ಇಡೀ ಜೀವನದಲ್ಲಿ ಭಾಳ ಅಮೃತಗಳಿಗೆ ಅಂತ ನನ್ನ ಭಾವನೆ. ಈಗ ನಮಗನ್ನಿಸ್ತದೆ ನಾವು ವಿದ್ಯಾರ್ಥಿಗಳಾಗಿಯೇ ಖಾಯಮಾಗಿರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ನನ್ನ ವಿದ್ಯಾರ್ಥಿ ಜೀವನ ನೆನಪಾಗ್ತದೆ ನಿಮ್ಮನ್ನೆಲ್ಲ ನೋಡಿದಾಗ. ಇಲ್ಲಿ ಕುಂದಿರೋದಕ್ಕಿಂತ ಅಲ್ಲಿ ಕುಂದಿರೋದು ನನಗೆ ಭಾಳ ಇಷ್ಟ. ಏನೆಲ್ಲ ಸಾಧನೆ ಮಾಡಬಹುದು ಅನ್ನುವಂಥ ಕನಸನ್ನು ನೀವು ಕಾಣ್ತಾ ಇದ್ದೀರಿ. ಮನದಾಳದಲ್ಲಿ ಹಲವಾರು ಗುರಿಗಳು ನೀವು ಇಟ್ಕೊಂಡಿರ್ತೀರಿ. ಆ ಗುರಿಗಳ ಸಾಧನೆಗೆ ನಿಮ್ಮ ತೀವ್ರವಾಗಿರುವಂಥ ಪ್ರಯತ್ನ ಬಹಳ ಮುಖ್ಯ. ದೆರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಹಾರ್ಡ್ ವರ್ಕ್ ಈಸ್ ಎಸೆನ್ಷಿಯಲ್. ನಿಮ್ಮ ಸಮಯವನ್ನು ನಿಮ್ಮ ವಿದ್ಯಾರ್ಜನೆಗೆ, ನಿಮ್ಮ ಆಟಕ್ಕೆ, ನಿಮ್ಮ ಪಾಠಕ್ಕೆ ಯಾವ ರೀತಿ ನೀವು ವಿಂಗಡಿಸಿ ಉತ್ತಮವಾಗಿ ಮಾಡ್ತೀರೋ ಅದು ನಿಮ್ಮ ಯಶಸ್ಸನ್ನು ತೀರ್ಮಾನ ಮಾಡ್ತದೆ. ಸಮಯ ಬಹಳ ಮುಖ್ಯ. ಜಗತ್ತಿನಲ್ಲಿ ಸಮಯಕ್ಕಿಂತ ಇನ್ನೊಂದು ಯಾವುದೂ ಇಲ್ಲ. ಯಾವ ಸಮಯದಲ್ಲಿ ಏನನ್ನು ಮಾಡಬೇಕೋ ಆ ವ್ಯಕ್ತಿ ಮಾಡಿದಾಗ ಭಾಳ ಸಹಜವಾಗಿ, ಸರಳವಾಗಿ ಎಲ್ಲ ಗುರಿಯನ್ನು, ಸಾಧನೆಯನ್ನು ಆಗ್ತದೆ. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್, ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ಸಚಿವೆ ಶಶಿಕಲಾ ಜೊಲ್ಲೆ, ಶಾಸಕರಾದ ಅನಿಲ್ ಬೆನಕೆ, ಅರವಿಂದ ಬೆಲ್ಲದ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಹನುಮಂತ ನಿರಾಣಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.